ಪ್ರೈಸ್ ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರಾ? ಇನ್ನೊಂದು ಹೊಸ ಸಂದೇಶದ ಮೂಲಕವಾಗಿ ನಿಮ್ಮನ್ನೆಲ್ಲ ಸಂಧಿಸುವಂತ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕೂಡ ನಾನು ಧ್ಯಾನಕ್ಕಾಗಿ ಕೀರ್ತನೆಗಳು 50ನೇ ಅಧ್ಯಾಯ 14ನೇ ವಾಕ್ಯನ ನಾನು ಈ ಸಮಯದಲ್ಲಿ ತಗೊಂಡಿದ್ದೀನಿ. ಈ ವಾಕ್ಯ ಹೀಗೆ ಹೇಳುತ್ತೆ: ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಹಲ್ಲೆಲೂಯಾ. ನಾವು ದೇವರಿಗೆ ಏನ್ ಕೊಡಕ್ಕಾಗತ್ತೆ? ಆದ್ರೆ ಬಂಗಾರ ಆತನದೇ ಅಂತೆ, ಬೆಳ್ಳಿ ಆತನದೇ ಅಂತೆ. ಈ ವಾಕ್ಯ ಹೇಳುತ್ತೆ ಸ್ತುತಿ ಯಜ್ಞವನ್ನ ದೇವರಿಗೆ ಸಮರ್ಪಿಸ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ನಾವು ನೋಡಿ 1000 ಸ್ತೋತ್ರ ನಾವು ಸಲ್ಲಿಸ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣನೇ ತಂದೆಯಾದ ದೇವರಿಗೆ ಎಸಪ್ಪ ನಿಮ್ಗೆ ಸ್ತೋತ್ರ, ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ, ನೀವು ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮಗಳನ್ನ ಹೇಳಿ ನೀವು ಸ್ತುತಿಸ್ಬೋದು. ಎಲ್ಲ ನಾಮಕ್ಕೆ ಮೇಲಾದ ನಾಮ ಯೇಸು ಕ್ರಿಸ್ತನ ನಾಮಕ್ಕೆ ಅಪ್ಪ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಸ್ತೋತ್ರ ಸಲ್ಲಿಸ್ಬೋದು. ಪವಿತ್ರಾತ್ಮನ ಹೆಸರುಗಳನ್ನ ಹೇಳಿ ನೀವು ಸ್ತೋತ್ರ ಮಾಡ್ಬೋದು. ಯೆಹೋವ ಈರೆ, ಯೆಹೋವ ರಾಫಾ, ಯೆಹೋವ ರಫೇಕಾ ಅಂತ ಹೇಳಿ ನಾವು ಸ್ತೋತ್ರ ಮಾಡ್ಬೋದು. ಅಬ್ರಹಾಮನ ದೇವರೇ, ಈಸಾಕನ ದೇವರೇ ನಿಮ್ಗೆ ಸ್ತೋತ್ರ, ಹಲ್ಲೆಲೂಯಾ. ಈ ರೀತಿ ನಾವು ಸ್ತೋತ್ರನ ಸಲ್ಲಿಸ್ಬೋದು. ಮತ್ತೆ ದೇವ್ರು ಕೊಟ್ಟ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನ ನಾವು ಜ್ಞಾಪಕ ಮಾಡ್ಕೊಂಡು ಆತನ್ಗೆ ನಾವು ಸ್ತೋತ್ರ ಮಾಡ್ಬೋದು. ಅಪ್ಪ ನೀವು ನನ್ನೆಲ್ಲ ರಕ್ಷಿಸಿದ್ದೀರಾ, ನಿಮ್ಗೆ ಸ್ತೋತ್ರ. ಈ ಜೀವನ ನನ್ಗೆ ಕೊಟ್ಟಿದ್ದೀರಾ, ನಿಮ್ಗೆ ಸ್ತೋತ್ರ. ನೀವು ನನಗಾಗಿ ರಕ್ತವನ್ನ ಸುರಿಸಿ ನನ್ನನ್ನ ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿದ್ದೀರಾ, ಸ್ತೋತ್ರ. ನನ್ಗೆ ಈ ದಿನ ಕೊಟ್ಟಿದ್ದೀರಾ, ಸ್ತೋತ್ರ. ಆಹಾರ ಕೊಟ್ಟಿದ್ದೀರಾ, ಸ್ತೋತ್ರ. ಇರಕ್ಕೆ ಮನೆ ಕೊಟ್ಟಿದ್ದೀರಾ, ಸ್ತೋತ್ರ. ನನ್ಗೆ ಕುಟುಂಬ ಕೊಟ್ಟಿದ್ದೀರಾ, ಸ್ತೋತ್ರ. ಎಲ್ಲ ಕಾರ್ಯನ ಆತ್ಮಿಕ ಆಶೀರ್ವಾದನ ಹೇಳ್ಬೋದು. ಶರೀರಕ್ಕಾಗಿ ದೇವ್ರು ಕೊಟ್ಟಿರುವ ಆರೋಗ್ಯ, ಬಲ, ಆಯುಷು ಇದನ್ನೆಲ್ಲ ಹೇಳಿ ನಾವು ಸ್ತೋತ್ರ ಮಾಡ್ಬೋದು. ಲೋಕ ರೀತಿಯಾದ ಎಲ್ಲ ಆಶೀರ್ವಾದಗಳನ್ನ ನಾವು ನೆನೆಸಿಕೊಂಡು ಆತನು ನಮ್ಗೆ ಮಾಡಿದ ಉಪಕಾರಗಳನ್ನ ಒಂದನ್ನು ಮರೆಯದೆ ನಾವು ಅವ್ರಿಗೆ ಏನ್ ಮಾಡ್ಬೇಕಂತೆ ಸ್ತೋತ್ರ ಮಾಡ್ಬೇಕಂತ. ಹಲ್ಲೆಲೂಯಾ. ಸ್ತುತಿ ಯಜ್ಞವನ್ನ ನಾವು ದೇವರಿಗೆ ಸಮರ್ಪಿಸ್ಬೇಕು ಅಂತ ಈ ವಾಕ್ಯ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದೇ ಕೀರ್ತನೆಗಳು 50ನೇ ಅಧ್ಯಾಯ 23ರಲ್ಲಿ ನೋಡಿ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಹಲ್ಲೆಲೂಯಾ. ಯಾರು ದೇವ್ರನ್ನ ಸ್ತುತಿಸ್ತಾರೋ, ಯಾರು ದೇವ್ರನ್ನ ಮಹಿಮೆ ಪಡಿಸ್ತಾರೋ ಅವ್ರು ಏನಂತೆ ದೇವ್ರನ್ನ ಗೌರವಿಸ್ತಾರಂತೆ, ಹಾನರ್ ಮಾಡೋದು. ಹಲ್ಲೆಲೂಯಾ. ಇವಾಗ ಯಾರಾದ್ರೂ ಒಂದು ರಾಜ ಇದ್ದಾರೆ ಅನ್ಕೊಳ್ಳಿ. ಹಳೆ ಕಾಲದಲ್ಲಿ ರಾಜನ ಹೆಂಗ್ ಇದ್ ಮಾಡ್ತಾ ಇದ್ರು ಅಂದ್ರೆ, ಈ ರೀತಿ ರಾಜ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಗೆ ಪ್ರೈಸ್ ಮಾಡ್ತಾರೆ. ಆದ್ರೆ ನಾವು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದ ದೇವ್ರನ್ನ ನಾವು ಏನ್ ಮಾಡ್ತೀವಂತೆ, ಸ್ತುತಿಸ್ತಾ ಅವ್ರನ್ನ ನಾವು ಗೌರವಿಸ್ತೀವಂತೆ. ನೀವು ದೇವ್ರನ್ನ ಸ್ತುತಿಸುವಾಗ ನೀವು ದೇವ್ರಿಗೆ ಗೌರವನ್ನ ಕೊಡ್ತಾ ಇದ್ದೀರಾ. ಇನ್ನೊಂದು ವಾಕ್ಯನ ನಾವು ತಗೊಳ್ಳೋಣ. ಕೀರ್ತನೆಗಳು 22:3ನೇ ವಾಕ್ಯದಲ್ಲಿ ನೋಡ್ತೀವಿ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು ಪವಿತ್ರ ಸ್ವರೂಪನು. ನಮ್ ದೇವ್ರು ಎಲ್ಲಿರ್ತಾರೆ? 4 ಗೋಡೆ ಮಧ್ಯದಲ್ಲಿ ಆತನು ವಾಸಿಸುವ ದೇವ್ರಲ್ಲ. ಹಲ್ಲೆಲೂಯಾ. ನಮ್ಮ ದೇವ್ರು ಎಲ್ಲಿ ವಾಸ ಮಾಡ್ತಾರಂತೆ? ಸ್ತೋತ್ರ ಸಿಂಹಾಸನದಲ್ಲಿ. ನಾವು ಸ್ತೋತ್ರ ಮಾಡಿದಾಗ ಆ ಸಿಂಹಾಸನದಲ್ಲಿ ಆತನು ಆಸೀನಾರೂಢನಾಗಿರ್ತಾನೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಕೂಡ ನೋಡಿ, ಐಶ್ವರ್ಯದಲ್ಲಿ ನಾವು ಓದಿ ನೋಡ್ತೀವಿ, ಕೆರೂಬಿಗಳು ಸೆರಾಫಿಗಳು ಸೇರಿ ಬಂದು ದೇವರನ್ನ ಸ್ತುತಿಸ್ತಾರಂತೆ. ಸೈನ್ಯಗಳ ಕರ್ತನಾಗಿರುವ ನಮ್ಮ ಯೆಹೋವನು ಆತನು ಪರಿಶುದ್ಧನು 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 ಅಂತ ಆತನನ್ನ ಸ್ತುತಿ ಮಾಡ್ತಾ ಸ್ತೋತ್ರ ಮಾಡ್ತಾರಂತೆ. ನಮ್ಮನ್ನ ದೇವರು ಯಾಕೆ ಭೂಮಿನಲ್ಲಿ ಇಟ್ಟಿದ್ದಾರೆ? ಯಾವ ಚಿತ್ತಕ್ಕಾಗಿ ನಮ್ಮನ್ನ ದೇವರು ಸೃಷ್ಟಿಸಿದ್ದಾರೆ ಅಂದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆತನನ್ನ ಸ್ತುತಿಸಕ್ಕೇನೆ ಮನುಷ್ಯನನ್ನ ದೇವರು ಆರಿಸ್ಕೊಂಡಿದಾರಂತೆ. ಹಲ್ಲೆಲೂಯಾ. ನಾವು ಆತನನ್ನ ಸ್ತುತಿಸ್ಬೇಕಂತ ನಮ್ಮನ್ನ ದೇವರು ಉಂಟು ಮಾಡಿದಾರಂತೆ. ಹಲ್ಲೆಲೂಯಾ. ಇವತ್ತು ನಾವು ದೇವರನ್ನ ಸ್ತುತಿಸಕ್ಕೆ ನಮ್ಮನ್ನ ಒಪ್ಪಿಸ್ಕೊಡೋಣ. ನೀವು ಸ್ತುತಿ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿರುವ ಪ್ರಾಬ್ಲಮ್ ಎಲ್ಲ ಹಾಗೆ ನೀವು ಬಿಡುಗಡೆನ ಹೊಂದುತ್ತೀರ. ಯಾಕಂದ್ರೆ ನಾವು ನೋಡ್ತೀವಿ, ಇಸ್ರಾಯೇಲ್ ಜನರು ಒಂದೊಂದೇ ಜಾಗನ ಅವರು ಸ್ವಂತ ಮಾಡ್ಕೊಂಡು ಬರ್ತಾ ಕಾನಾನ್ ದೇಶಕ್ಕೆ ಹೋಗ್ಬೇಕಾಗಿದೆ. ಆ ಸಮಯದಲ್ಲಿ ಅವರು ಯೆರಿಕೋ ಹತ್ರ ಬರ್ತಾರೆ. ಯೆರಿಕೋ ಅನ್ನೋ ಊರ ಹತ್ರ ಬಂದಾಗ ಅವರು ನೋಡಿ ಯಾವುದೇ ಯುದ್ಧ ಮಾಡ್ಲಿಲ್ಲ, ಯಾವುದೇ ಆಯುಧನ ತಗೊಂಡು ಆ ಊರ್ನ ಅವ್ರು ಸ್ವಂತ ಮಾಡ್ಕೊಳ್ಳಿಲ್ಲ. ಅಲ್ಲಿ 7 ದಿನ ಆ ಯೆರಿಕೋ ಗೋಡೆನ ಅವ್ರು ಸುತ್ತು ಬರ್ತಾರೆ. 7ನೇ ದಿನ ಅವರೆಲ್ಲ ಆರ್ಭಟಿಸ್ತಾರಂತೆ, ದೇವರಿಗೆ ಸ್ತೋತ್ರ ಮಾಡ್ತಾರಂತೆ. ಅಷ್ಟು ದೊಡ್ಡ ಗೋಡೆ ಹಾಗೆ ಬಿದ್ದೋಗ್ಬಿಡತ್ತೆ. ಸ್ತುತಿನಲ್ಲಿ ಅಷ್ಟು ಶಕ್ತಿ ಇದೆ. ನಿಮ್ಗೆ ತುಂಬಾ ಕಠಿಣವಾದ ಕಾರ್ಯ,
ತುಂಬಾ ಈ ಪ್ರಾಬ್ಲಮ್ ಅಷ್ಟು ಕಠಿಣವಾಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ದಿನಕ್ಕೆ 1,000 ಸ್ತುತಿ ಮಾಡ್ತೀನಿ ಅಂತ ನೀವು ಒಪ್ಪಿಸ್ಕೊಟ್ವಿ ನೋಡಿ. ಸ್ತೋತ್ರ ಮಾಡಿ, ಬಾಯಿ ತುಂಬಾ ದೇವ್ರಿಗೆ ಸ್ತೋತ್ರ ಮಾಡಿ. ಅಪ್ಪ ತಂದೆ ನಿಮ್ಗೆ ಸ್ತೋತ್ರ, ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಂತೇಳಿ ನೀವು ಸ್ತೋತ್ರ ಮಾಡಿ ನೋಡಿ. ನಿಮ್ಗಿರುವ ಎಲ್ಲ ಪ್ರಾಬ್ಲಮ್ಮು ಹೇಗೆ ಎರಿಕೋ ಗೋಡೆ ಬಿದ್ದು ಹೋಯ್ತೋ, ನಿಮ್ಮ ಪ್ರಾಬ್ಲಮ್ ಎಲ್ಲ, ನಿಮ್ಮ ಎಲ್ಲ ಕಾರ್ಯಗಳು ಬಿದ್ದು ಹೋಗುತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ. ಕೀರ್ತನೆಗಳು 18:3 ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಹೋವನ ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ನಾವು ಸ್ತೋತ್ರ ಮಾಡುವಾಗ ಅವ್ರು ಏನ್ ಮಾಡ್ತಾರಂತೆ, ನಮ್ಮನ್ನು ಶತ್ರುಗಳಿಂದ ದೇವ್ರು ರಕ್ಷಿಸ್ತಾರಂತೆ. ಹಲ್ಲೆಲೂಯಾ. ಇವತ್ತು ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನೀವು ಇವತ್ತಿಂದ ಸ್ತೋತ್ರ ಮಾಡಿ. ಪ್ರಾರ್ಥನೆ ಮಾಡೋಕ್ ಮೊದ್ಲು ಒಂದು 15 ನಿಮಿಷ ದೇವರನ್ನ ಸ್ತುತಿಸ್ತಾ, ಆತನನ್ನ ಮಹಿಮೆ ಪಡಿಸ್ತಾ, ಆತನನ್ನ ಘನಪಡಿಸಿ ನೋಡಿ. ನಿಮ್ ಜೀವನದಲ್ಲಿರುವ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಪ್ರಾಬ್ಲಮ್ ಅಲ್ಲಿ ದೇವ್ರು ನಿಮ್ಗೆ ಬಿಡುಗಡೆ ಮಾಡ್ತಾರೆ. ಕರ್ತನ್ ನಿಮ್ಮನ್ನ ಆಶೀರ್ವದಿಸ್ಲಿ. ಈ ವಾಕ್ಯನ ಕೇಳ್ತಾ ಇರುವ ಪ್ರತಿಯೊಂದು ಸಹೋದರ ಸಹೋದರಿಯೇ, ದೇವರನ್ನ ಸ್ತುತಿಸಿರಿ. ದೇವರನ್ನ ಸ್ತುತಿಸುವಾಗ ನಿಮ್ಮ ಮುಂದೆ ಇರುವ ಎಲ್ಲ ಇರುಕೋವಂತ ಎಲ್ಲ ಗೋಡೆಗಳು ಬಿದ್ದು ಹೋಗಿ, ಹಲ್ಲೆಲೂಯಾ, ನೀವು ದೇವರನ್ನ ಮಹಿಮೆ ಪಡಿಸುವಂತೆ ದೇವ್ರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಈ ಸಮಯದಲ್ಲಿ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆ, ಅಪ್ಪ, ನಮ್ಮ ಸ್ತೋತ್ರಗಳಲ್ಲಿ ವಾಸ ಮಾಡುವ ದೇವರು ಕರ್ತನೆ. ಯಾರು ಸ್ತುತಿಸ್ತಾರೋ ಅವರು, ಹೌದು ಕರ್ತನೆ, ನಿಮ್ಮನ್ನ ಗೌರವಿಸುವರು ಅಂತ ಹೇಳಿದ್ದೀರಿ ಸರ್. ನಮ್ಮ ಸ್ತುತಿಗಳನ್ನ ನಿಮ್ಗೆ ಒಪ್ಪಿಸ್ತಾ ಇದೀವಪ್ಪ. ನಮ್ಮ ಸ್ತೋತ್ರ ಬಲಿಗಳನ್ನ ನಿಮ್ಗೆ ಅಪ್ಪ ಕೊಡ್ತಾ ಇದೀವಿ ಕರ್ತನೆ. ಅಪ್ಪ, ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದೀವಿ. ನೀವು ಕೊಟ್ಟಿರುವ ಆತ್ಮಿಕ ಆಶೀರ್ವಾದಕ್ಕಾಗಿ ಸ್ತೋತ್ರ, ಲೋಕ ರೀತಿಯಾದ ಆಶೀರ್ವಾದಕ್ಕಾಗಿ ಸ್ತೋತ್ರ, ಶರೀರದಲ್ಲಿ ಕೊಟ್ಟಿರುವ ಬಲ, ಆರೋಗ್ಯ, ದೀರ್ಘಾಯುಷ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತಾ ಇದೀವಿ. ಈ ತಂದೆ ನಮ್ಗೆ ಈ ಜೀವವನ್ನ ಕೊಟ್ಟಿದ್ದೀರಾ, ನಿಮ್ಗೆ ಕೊಡಿ ಸ್ತೋತ್ರಪ್ಪ. ಈ ಸಂದೇಶ ನೋಡ್ತಾ ಇರುವ ಪ್ರತಿಯೊಂದು ಸಹೋದರ ಸಹೋದರಿಯನ್ನ ಕರ್ತನೆ ನೀವು ಮುಟ್ಟು ಕರ್ತನೆ. ಅಪ್ಪ ಸ್ತೋತ್ರಪ್ಪ, ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದೀವಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ಹೊಸ ಸಂದೇಶದಲ್ಲಿ ನಾನು ನಿಮ್ಮನ್ನ ತಿರುಗಿ ಸಂಧಿಸೋರ್ಗೂ ದೇವರ ಕೃಪೆ ನಮ್ಮೆಲ್ಲರೊಂದಿಗೆ ಇರ್ಲಿ. ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.